ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್. ಬನ್ನಿ ನಾನು ಇವತ್ತು ನಿಮಗೆ ಸೂಪರಾಗಿರುವಂಥ ದೋಸೆ ಹೇಗೆ ಮಾಡೋದು ಅಂದರೆ ಸೌತೆಕಾಯಿ ದೋಸೆ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತನಕ ನೋಡಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್. ನನಗಂತೂ ತುಂಬ ಖುಷಿ ಆಯಿತು ಈ ದೋಸೆ ತಿಂದು. ತುಂಬ ಚೆನ್ನಾಗಿದೆ ಅಮ್ಮ ಅಂತ ನನ್ನ ಮಗಳು ಹೇಳಿದ್ರು ಫ್ರೆಂಡ್. ಮೊದಲಿಗೆ ಒಂದು ಮಿಕ್ಸರ್ ಜಾರ್ನ ಇಟ್ಟು ಫ್ರೆಂಡ್, ಅದಕ್ಕೆ ನಾವು ಇಲ್ಲಿ ತೊಳೆದಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಅದಕ್ಕೆ ಜೀರಿಗೆ, ಖಾರಕ್ಕನುಗುಣವಾಗಿ ಒಂದು 4 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್. ಮಕ್ಕಳು ತಿನ್ನೋದ್ರಿಂದ ಫ್ರೆಂಡ್ ಖಾರನ ಕಮ್ಮಿಯಾಗಿ ಲೈಟಾಗಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್. ನೆಕ್ಸ್ಟು ಫ್ರೆಂಡ್, ನಾನು ಇದನ್ನು ಸೌತೆಕಾಯಿನ ಫ್ರೆಂಡ್ ಒಂದು ಅರ್ಧನ ತೊಳೆದು ತುರಿದು ಇಟ್ಕೊಂಡಿದ್ದೆ ಫ್ರೆಂಡ್. ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್. ಅದರಲ್ಲಿರುವಂಥ ನೀರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ಫ್ರೆಂಡ್, ನೀವು ಇದಕ್ಕೆ ಯಾವುದಾದ್ರೂ ರವೆನ ತಗೊಳ್ಳಿ, ಬನ್ಸಿ ರವೆ, ಸೂಜಿ ರವೆ, ಯಾವುದಾದ್ರೂ ರವೆ ತಗೊಳ್ಳಿ ಫ್ರೆಂಡ್, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್. ನಾನಿವತ್ತು ಬನ್ಸಿ ರವೆನ ಈ ದೋಸೆಗೆ ಉಪಯೋಗಿಸ್ತಾ ಇದ್ದೀನಿ ಫ್ರೆಂಡ್. ಬನ್ಸಿ ರವೆನ ತಗೊಂಡು ಬಂದು ನಾನಿಲ್ಲಿ ಅದನ್ನ ಒಂದು 2 ಬೌಲಷ್ಟು ಇದಕ್ಕೆ ಹಾಕ್ಕೊಂಡು ಫ್ರೆಂಡ್, ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗಾಗುವ ತನಕ ನೀವು ಗ್ರೈಂಡ್ ಮಾಡ್ಕೋಬೇಕು ಫ್ರೆಂಡ್. ಗ್ರೈಂಡ್ ಆಗುತ್ತೆ ಫ್ರೆಂಡ್. ಇದನ್ನು ಬ್ರೇಕ್ಫಾಸ್ಟ್ಗೆ ಅಥವಾ ಮಧ್ಯಾಹ್ನದ ಊಟಕ್ಕೆ ಅಥವಾ ಸಾಯಂಕಾಲದ ಊಟಕ್ಕೆ ಯಾವುದಕ್ಕಾದರೂ ಮಾಡ್ಕೋಬಹುದು. ಮತ್ತು ಡ್ಯೂಟಿಗೆ ಹೋಗಿ ಟಯರ್ಡಾಗಿ ಬಂದಿರೋರು ಕೂಡ ಸಿಂಪಲಾಗಿ ತಯಾರಿಸ್ಕೋಬಹುದು ಫ್ರೆಂಡ್. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್. ಚಟ್ನಿ ಜೊತೆಗಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ನೀವು ಬೇಕಿದ್ದರೆ ಸಾಂಬಾರು ಜೊತೆಗೆ ಸರ್ವ್ ಮಾಡ್ಕೊಂಡು ತಿಂತೀನಿ ಅಂದರೂ ಕೂಡ ಇದು ತುಂಬ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ಫ್ರೆಂಡ್. ನಾನಂತೂ ಈ ವಿಡಿಯೋನ ಮೊದಲಿಗೆ ಈ ಥರ ದೋಸೆನ ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು ಫ್ರೆಂಡ್. ಸೊ ಇದಕ್ಕೆ ನೀರನ್ನ ಆ್ಯಡ್ ಮಾಡಿಕೊಂಡು ನೀರನ್ನ ಆ್ಯಡ್ ಮಾಡ್ತಾನೆ ಇರಬೇಕು ಫ್ರೆಂಡ್. ಯಾಕೆಂದರೆ ನಾವು ರವೆ ಯೂಸ್ ಮಾಡಿರೋದ್ರಿಂದ ಅದು ಗಟ್ಟಿಗಾಗ್ಬಿಡುತ್ತೆ. ರುಬ್ತಾ ಇರುವಾಗ ಅದು ಹಂಗೆ ಕಚ್ಕೊಬಿಡುತ್ತೆ ಅಲ್ವಾ. ನೀರನ್ನ ಹಾಕ್ಕೊಂಡು ನಾವು ರುಬ್ಕೋಬೇಕು ಫ್ರೆಂಡ್. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬಿಡಿ. ಗ್ರೈಂಡ್ ಮಾಡ್ಕೊಳ್ಳಿ. ನಾನು ತೋರಿಸ್ತೀನಿ ನೋಡಿ ಯಾವ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಂತ. ಒಂದು ಪಾತ್ರೆಗೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನುಣ್ಣಗೆ ಆಗಬೇಕು ಫ್ರೆಂಡ್. ಮಾಮೂಲಿ ನಾವು ದೋಸೆ ಬೇಟರ್ ಹೇಗೆ ಮಾಡ್ತೀವಿ ಆ ಥರ ನುಣ್ಣಗೆ ರುಬ್ಕೋಬೇಕು ಫ್ರೆಂಡ್. ನೆನೆಸೋ ಅವಶ್ಯಕತೆ ಇಲ್ಲ. ನಾವು ರುಬ್ಬಿದ ನಂತರ ನಾನಿಲ್ಲಿ ಮಾಡಿಕೊಂಡೆ ಫ್ರೆಂಡ್ ಈ ದೋಸೆನ. ನೆಕ್ಸ್ಟು ಫ್ರೆಂಡ್, ಇದಕ್ಕೆ ಬೇಕಿದ್ರೆ ನೀವು ಸೋಡಾ ಕೂಡ ಆ್ಯಡ್ ಮಾಡಬಹುದು. ನಾನೇನು ಸೋಡಾ ಏನು ಆ್ಯಡ್ ಮಾಡಲಿಲ್ಲ ಫ್ರೆಂಡ್. ರುಬ್ಬಿದ ತಕ್ಷಣವೇ ಮಾಡಿದೆ. ಸೊ ದೋಸೆ ತವಾಗೇನು ಅಂಟ್ಕೊಳ್ಳಿಲ್ಲ ಫ್ರೆಂಡ್. ತುಂಬಾ ಚೆನ್ನಾಗಿ ಕೂಡ ಬಂತು ಫ್ರೆಂಡ್. ಮಿಕ್ಸರ್ ಜಾರ್ನಲ್ಲೇ ನೀರು ಇರುತ್ತಲ್ಲ, ಅದನ್ನು ಲೋಟದಲ್ಲಿ ನೀರನ್ನ ಹಾಕ್ಕೊಂಡು ಮಿಕ್ಸರ್ ಜಾರ್ಗೆ ಆ ನೀರನ್ನು ಕೂಡ ಈ ದೋಸೆ ಬೇಟರ್ಗೆ ನಾನು ಹಾಕ್ತಾಯಿದ್ದೀನಿ ಫ್ರೆಂಡ್. ಜಾಸ್ತಿ ತೆಳ್ಳಗೆ ಮಾಡ್ಕೋಬೇಡಿ, ಗಟ್ಟಿಗೆ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿರುತ್ತಲ್ಲ ಆಲ್ರೆಡಿ, ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿರುತ್ತೆ ದೋಸೆ ಬೇಟರ್ ಯಾವ ಹದದಲ್ಲಿರಬೇಕು ಆ ಥರ ಅದನ್ನು ಮಾಡ್ಕೊಳ್ಳಿ ಫ್ರೆಂಡ್. ನೆಕ್ಸ್ಟು ನಾನು ಇದನ್ನು ಫ್ರೆಂಡ್ ನಿಮಗೆ ಪ್ರೂಫ್ ತೋರಿಸ್ತೀನಿ. ದೋಸೆ ಬ್ಯಾಟರ್ ಅಂಟ್ಕೊಳ್ಳಲ್ಲ, ಯಾವುದಕ್ಕೆ ತವಾಗೆ ಅಂಟ್ಕೊಳ್ಳಲ್ಲ ಫ್ರೆಂಡ್. ತುಂಬಾ ಚೆನ್ನಾಗಿ ಎದ್ದೇಳುತ್ತೆ. ಅದೇ ಪ್ರಾಬ್ಲಮ್ ಇರುತ್ತೆ ಎಲ್ಲ ಹೆಣ್ಮಕ್ಳಿಗೂ ಕೂಡ. ದೋಸೆ ಚೆನ್ನಾಗಿ ಬರೋಲ್ಲ, ದೋಸೆ ಚೆನ್ನಾಗೇ ಎದ್ದೇಳಲ್ಲ, ಮುರಿದೋಗುತ್ತೆ, ಕಚ್ಕೊಬಿಡುತ್ತೆ ದೋಸೆ ಅಂತಾನೆ ತಲೆನೋವಿರುತ್ತೆ ಫ್ರೆಂಡ್. ಇವಾಗ ರೆಡಿ ಆಗಿದೆ ಫ್ರೆಂಡ್. ಈ ಹದದಲ್ಲಿ ಇರಬೇಕು ಫ್ರೆಂಡ್ ದೋಸೆ ಬ್ಯಾಟರು. ಕಲರ್ಫುಲ್ಲಿ ಆಗಿದೆ ಫ್ರೆಂಡ್. ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಈ ಥರ ಮನೇಲಿ ಟ್ರೈ ಮಾಡಿಕೊಡಿ. ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಟಿಫನ್ಗೆ ಹಾಕ್ಕೊಡಿ ಮತ್ತು ಲಂಚ್ ಬಾಕ್ಸ್ಗೆ ಹಾಕ್ಕೊಡಿ. ಅವ್ರ ಫ್ರೆಂಡ್ಗೂ ಕೂಡ ತೋರಿಸ್ಲಿ, ನೋಡಿ ನಮ್ಮದು ಯಾವ ಥರ ಇದೆ ದೋಸೆ, ಕಲರು ತುಂಬ ಚೆನ್ನಾಗಿದೆ ಅಂದ್ಕೊಂಡು. ಮಕ್ಕಳಿಗೇನಾದರೂ ಈ ಥರ ವಿಶೇಷವಾಗಿ ಅಥವಾ ಬೇರೆ ಬೇರೆ ಥರ ಅಡುಗೆ ಮಾಡಿಕೊಡ್ರೆ ತುಂಬಾ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್. ನನ್ನ ಮಗಳಿಗಂತೂ ದಿನ ದೋಸೆ ಮಾಡಿಕೊಟ್ರೆ ತಿಂತಾನೆ ಇರ್ತಾಳೆ. ದೋಸೆ ಬೇಡ ಅಂತ ಹೇಳೋದೇ ಇಲ್ಲ. ಅಮ್ಮ ಯಾವಾಗಲೂ ದೋಸೆ ಮಾಡಮ್ಮ ಅಂತ ಕೇಳ್ತಾಳೆ ಫ್ರೆಂಡ್. ನಿಮಗೆ ದೋಸೆ ಚೆನ್ನಾಗಿ ಎದ್ದೇಳಬೇಕು ಅಂದರೆ ಏನು ಮಾಡಬೇಕು ಗೊತ್ತಾ ಫ್ರೆಂಡ್? ನೀವು ದೋಸೆನ ತವಾನ ನೀವು ತೊಳೆಯುವಾಗ ಫ್ರೆಂಡ್ ಸ್ಕ್ರಬ್ಬರಲ್ಲಿ ಉಜ್ಜಬಾರ್ದು ಫ್ರೆಂಡ್. ಅದನ್ನು ಸೋಪ್ ಹಾಕ್ಕೊಂಡು ಮೆತ್ತಗೆ ಉಜ್ಜಬೇಕು. ಜಾಸ್ತಿ ಸ್ಕ್ರಬ್ಬರಲ್ಲಿ ಉಜ್ಜಿಬಿಟ್ರೆ ಅದು ಎದ್ದೇಳಲ್ಲ ಫ್ರೆಂಡ್. ಸೊ ನೆಕ್ಸ್ಟ್ ಪಾಯಿಂಟ್ ಏನು ಗೊತ್ತಾ ಫ್ರೆಂಡ್? ನೀವು ದೋಸೆ ಮಾಡುವಾಗ ಅದನ್ನು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಅಂದರೆ ತವಾನ ಒಲೆ ಮೇಲೆ ಇಟ್ಟು ಫ್ರೆಂಡ್ ಕಾಯಿಸ್ಕೋಬೇಕು. ಕಾಯಿಸಿದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ದೋಸೆ ಬೇಟರ್ನ ಹಾಕಿ ಮತ್ತು ಅದ್ರ ಮೇಲೆ ಎಣ್ಣೆ ಹಾಕಿ ತೆಗೆದು ನೋಡಿ. ತುಂಬಾ ಚೆನ್ನಾಗಿ ಎದ್ದೇಳುತ್ತೆ ದೋಸೆ, ಕಚ್ಕೊಳ್ಳಲ್ಲ ಫ್ರೆಂಡ್. ಇನ್ನೊಂದು ಮೆಥಡ್ ಏನು ಅಂದರೆ ಫ್ರೆಂಡ್, ಬೇಕಿದ್ದರೆ ಈರುಳ್ಳಿ ಇರುತ್ತಲ್ಲ, ಈರುಳ್ಳಿನ ಕಟ್ ಮಾಡಿಬಿಟ್ಟು ಅರ್ಧಕ್ಕೆ ಈರುಳ್ಳಿನಲ್ಲಿ ಎಣ್ಣೆನ ಹಚ್ಕೊಂಡು ದೋಸೆ ತವ ಮೇಲೆ ಹಾಕಿ ತುಂಬಾ ಚೆನ್ನಾಗಿ ದೋಸೆಗಳು ಎದ್ದೇಳುತ್ತೆ. ಸೊ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಫುಲ್ ವಿಡಿಯೋನ ನೋಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಫ್ರೆಂಡ್. ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್.
ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್.